ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪರ್ಲ್ಸ್ ಹ್ಯಾಪಿ ಹಬ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ಮಾಡ್ತಾ ಇದ್ದೀನಿ. ಯೂಶಲಿ ನಾವೇನ್ ಮಾಡ್ತೀವಿ, ಇವಾಗ 2024 ಮುಗಿಸ್ಕೊಂಡು 2025ಗೆ ಕಾಲಿಡ್ತಾ ಇದೀವಿ. ಹೊಸ ವರ್ಷ ಬರ್ತಾ ಇದೆ ಅಂದಾಗ್ಲೇನೆ ನಾವೊಂದು ನ್ಯೂ ರೆಸಲ್ಯೂಷನ್ ನ ಸೆಟ್ ಮಾಡ್ಕೊಳ್ತೀವಿ ಪ್ರತಿಯೊಬ್ಬರು. ಕ್ಯಾಲೆಂಡರ್ ಅಲ್ಲಿ ಜಾನ್ ಫಸ್ಟ್ ಬರ್ತಾ ಇದೆ ಅಂತ ನಾವು ನೋಡಿದ ತಕ್ಷಣನೇ ಫಸ್ಟ್ ಬರೋದು ರೆಸಲ್ಯೂಷನ್. ಈ ಇಯರ್ ರೆಸಲ್ಯೂಷನ್ ಏನಪ್ಪಾ ಮಾಡ್ಬೇಕು ಅಂತ. ಸೊ ಡಿಫ್ರೆಂಟ್ ಪೀಪಲ್ ಬಂದ್ಬಿಟ್ಟು ಡಿಫ್ರೆಂಟ್ ತರ ರೆಸಲ್ಯೂಷನ್ ತಗೊಳ್ತಾರೆ. ರೆಸಲ್ಯೂಷನ್ ಎಲ್ಲ ತಗೊಂಡು ಫುಲ್ ಮೋಟಿವೇಟೆಡ್ ಆಗಿ ನಾವು January 1st ಇಂದ ಅದನ್ನ ಸ್ಟಾರ್ಟ್ ಮಾಡೋಣ, ಇಂಪ್ಲಿಮೆಂಟ್ ಮಾಡೋಣ ಅಂತ ಫುಲ್ ಜೋಶಲ್ಲಿ ಇರ್ತೀವಿ. ಕರೆಕ್ಟಾ? ಎಷ್ಟ್ ಜನ ಈ ತರ ಮಾಡಿದೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಮೇಲೆ ಕೆಲವೊಬ್ರು 1 ಡೇ ಫಾಲೋ ಮಾಡ್ತೀರಾ, 1 ವೀಕ್, 1 ಮಂತ್, ಕೆಲವೊಬ್ರು ಸ್ಟಾರ್ಟೇ ಮಾಡಲ್ಲ. ಫೈನಲಿ ಆ ರೆಸಲ್ಯೂಷನ್ ಫೇಲ್ ಆಗುತ್ತೆ. ಕೆಲವೊಬ್ರು ಸ್ಮೋಕಿಂಗ್ ಬಿಡ್ತೀನಿ, ಬ್ಯಾಡ್ ಹ್ಯಾಬಿಟ್ಸ್ ಬಿಡ್ತೀನಿ ಅಂತೆಲ್ಲ ರೆಸಲ್ಯೂಷನ್ ತಗೊಂಡಿರ್ತಾರೆ. ಡೇಸ್ ಪಾಸ್ ಆಗಿದ ತಕ್ಷಣ ಬಿಟ್ಬಿಡ್ತಾರೆ. ಯಾಕೆ? ಲ್ಯಾಕ್ ಆಫ್ ಮೋಟಿವೇಶನ್. ಎಷ್ಟು ಜನ ಈ ತರ ಮಾಡಿದೀರಾ? ಪರ್ಸನಲಿ ಹೇಳ್ಬೇಕು ಅಂದ್ರೆ ನಾನು ಈ ತರ ಮಾಡಿದೀನಿ. ತುಂಬಾ ರೆಸಲ್ಯೂಷನ್ ಅಂತ ತಗೊಂಡು ಫಾಲೋ ಅಪ್ ಮಾಡಕ್ಕಾಗದೆ ಅರ್ಧಕ್ಕೆ ಬಿಟ್ಟಿರೋದಿದೆ, ಸ್ಟಾರ್ಟ್ ಮಾಡದೇ ಇರೋದೂನು ಇದೆ. ಹೇಳ್ಬೇಕು ಅಂದ್ರೆ ಓನ್ಲಿ 10% ಆಫ್ ದ ಪೀಪಲ್ ಇದನ್ನ ಫಾಲೋ ಮಾಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಕೂಡ ಫೇಲ್ ಆಗಿದ್ದೀನಿ. ಸೊ ಒಂದ್ ಸೊಲ್ಯೂಷನ್ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಪವರ್ಫುಲ್ ಟೂಲ್ ಬಗ್ಗೆ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಅದೇನಂದ್ರೆ ನಿಮ್ದು ಡ್ರೀಮ್ಸ್ ನೆಲ್ಲ ರಿಯಾಲಿಟಿಗೆ ಕನ್ವರ್ಟ್ ಮಾಡಬಹುದಂತ ಪವರ್ಫುಲ್ ಟೂಲ್. ಆಲ್ರೆಡಿ ನೀವೆಲ್ಲ ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ, ಅದೇ ವಿಷನ್ ಬೋರ್ಡ್. ಸೊ ನೀವು ಈ ವಿಡಿಯೋದಲ್ಲಿ ವಿಷನ್ ಬೋರ್ಡ್ ಅಂದ್ರೆ ಏನು, ಅದ್ ಯಾವ ತರ ವರ್ಕ್ ಆಗುತ್ತೆ, ಎಷ್ಟೆಲ್ಲ ಟೈಪ್ಸ್ ಆಫ್ ವಿಷನ್ ಬೋರ್ಡ್ ಇದೆ, ನಾವ್ ಅದನ್ನ ಯಾವ ತರ ಕ್ರಿಯೇಟ್ ಮಾಡಬಹುದು ಅಂತ ತಿಳ್ಕೊಳ್ಬಹುದು. ವಿಷನ್ ಬೋರ್ಡ್ ನ ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಅದ್ ಬಂದ್ಬಿಟ್ಟು ಕಾಲೇಜ್ ಆಫ್ ಯುವರ್ ಡ್ರೀಮ್ಸ್, ಗೋಲ್ಸ್, ಥಿಂಗ್ಸ್. ನೀವು ಲೈಫ್ ಅಲ್ಲಿ ಏನ ಅಚೀವ್ ಮಾಡ್ಬೇಕು ಅಂತ ಇರ್ತೀರಾ, ಏನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಇರ್ತೀರಾ, ಮತ್ತೆ ಅದನ್ನ ಡ್ರೀಮ್ ಬೋರ್ಡ್ ಅಂತ ಸಹ ಹೇಳ್ತಾರೆ. ವಿಷನ್ ಬೋರ್ಡ್ ಬಂದ್ಬಿಟ್ಟು ರೋಡ್ ಮ್ಯಾಪ್ ಟು ಯುವರ್ ಸಕ್ಸಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇದ್ರಲ್ಲಿ ಲ್ಯಾಂಡ್ ಮಾರ್ಕ್ಸ್, ರೂಟಿಂಗ್ ಬದಲು ಇಮೇಜಸ್, ವರ್ಡ್ಸ್, ಅಫರ್ಮೇಷನ್, ನಿಮ್ ಡ್ರೀಮ್, ನಿಮ್ ಲೈಫ್ ಎಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಟ್ಸ್ ಅ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ಯುವರ್ ಲೈಫ್ ವಿಚ್ ಯು ವಾಂಟ್ ಟು ಕ್ರಿಯೇಟ್. ಯಾವ ತರ ಲೈಫ್ ನಿಮಗ್ ಬೇಕು, ಯಾವ ತರ ಡ್ರೀಮ್ಸ್ ಇದೆ, ಏನೇನ್ ಅಚೀವ್ ಮಾಡ್ಬೇಕು ಅಂತ ಇರ್ತೀರಾ, ಅದನ್ನೆಲ್ಲ ಒಂದ್ ಬೋರ್ಡ್ ಅಲ್ಲಿ ಹಾಕಿ ನೀವು ಫುಲ್ ಕ್ರಿಯೇಟ್ ಮಾಡಿರ್ತೀರಾ. ಇಟ್ಸ್ ಯೋರ್ ಸ್ಮಾಲ್ ಮಿನಿ ವರ್ಲ್ಡ್. ಆ ವರ್ಲ್ಡ್ ಅಲ್ಲಿ ನೀವೇ ಕಿಂಗು, ನೀವೇ ಕ್ವೀನು. ನಿಮ್ಗೆ ಏನೇನ್ ಇಷ್ಟ, ನೀವ್ ಏನೇನ್ ಮಾಡ್ಬೇಕು ಅಂತ ಇರ್ತೀರಾ, ಏನೇನ್ ಅಚೀವ್ ಮಾಡ್ಬೇಕು ಅಂತ ಇರ್ತೀರಾ, ಪ್ರತಿಯೊಂದು ಮಾಡ್ಬೇಕು. ಸೊ ವಿಷನ್ ಬೋರ್ಡ್ ಅಲ್ಲಿ ಬಂದ್ಬಿಟ್ಟು 3 ಟೈಪ್ಸ್ ಇದೆ. ಒಂದ್ ಬಂದ್ಬಿಟ್ಟು ಡಿಜಿಟಲ್ ವಿಷನ್ ಬೋರ್ಡ್. ಡಿಜಿಟಲ್ ವಿಷನ್ ಬೋರ್ಡ್ ಏನಪ್ಪಾ ಅಂದ್ರೆ ಫಸ್ಟ್ ನೀವು ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡಿ ಅದನ್ನ ಫೋನ್ ವಾಲ್ ಪೇಪರ್, ಲ್ಯಾಪ್ಟಾಪ್ ವಾಲ್ ಪೇಪರ್ ಇಲ್ಲ ಕಂಪ್ಯೂಟರ್ ವಾಲ್ ಪೇಪರ್ ಆಗಿ ಹಾಕೊಳ್ತೀರಾ. ಸೊ ಸೆಕೆಂಡ್ ಟೈಪ್ ಬಂದ್ಬಿಟ್ಟು ಫಿಸಿಕಲ್ ವಿಷನ್ ಬೋರ್ಡ್. ಇದನ್ನ ನೀವು ಫಿಸಿಕಲ್ ಆಗಿ ಒಂದು ಬೋರ್ಡ್ ಮೇಲೆ ಕ್ರಿಯೇಟ್ ಮಾಡಿ ಅದನ್ನ ನೀವು ಆಫೀಸ್ ಇಲ್ಲ ನಿಮ್ ಬೆಡ್ರೂಮ್ ಇಲ್ಲ ನಿಮ್ದು ಮನೇಲಿ ನಿಮಗ್ ಕಾಣೋ ತರ ಡೈಲಿ ಡಿಸ್ಪ್ಲೇ ಆಗೋ ತರ ಡಿಸ್ಪ್ಲೇ ಮಾಡಿರ್ತೀರಾ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ನೀವು ಜರ್ನಲ್ ಅಲ್ಲಿ ಇಮೇಜಸ್ ಏನೇನೆಲ್ಲ ಕಲೆಕ್ಟ್ ಮಾಡಿರ್ತೀರಾ ಅದನ್ನೆಲ್ಲ ಹಾಕಿ, ಸೊ ನೀವು ಬುಕ್ ಅಲ್ಲಿ ಸ್ಕ್ರಾಪ್ ಬುಕ್ ತರ ಒಂದು ಬುಕ್ ನ ರೆಡಿ ಮಾಡ್ಕೊಳ್ತೀರಾ ವಿಷನ್ ಬುಕ್ ಆಗಿ. ಸ್ಟಾರ್ಟ್. ಯಾರೆಲ್ಲ ವಿಷನ್ ಬೋರ್ಡ್ ನ ಪ್ರಿಪೇರ್ ಮಾಡ್ಬೇಕು ಅಂತ ಇದ್ದೀರಾ, ಹೋಗಿ ಒಂದು ಪೆನ್ ಪೇಪರ್ ನ ಗ್ರಾಪ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಕಾಣ್ತಾ ಇರೋಂಗೆ ನಿಮ್ ಕೆರಿಯರ್, ಫಿನಾನ್ಸ್, ಸ್ಪಿರಿಚುವಲ್, ಫಿಸಿಕಲ್, ಇಂಟೆಲೆಕ್ಚುಯಲ್, ಫ್ಯಾಮಿಲಿ, ಸೋಷಿಯಲ್ ಅಂತ ಡಿವೈಡ್ ಮಾಡ್ಕೊಂಡು ಏನೇನ್ ಗೋಲ್ ಇದೆ, ಕೆರಿಯರ್ ರಿಲೇಟೆಡ್ ಏನ್ ಗೋಲ್ ಇದೆ ನಿಮ್ಗೆ, ಸ್ಕಿಲ್ ಡೆವಲಪ್ಮೆಂಟ್, ಪ್ರಮೋಷನ್ ಕಂಪನಿ ಸ್ವಿಚ್ ಮಾಡ್ಬೇಕಾ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಫಿನಾನ್ಸಿಯಲ್ ಬಂದ್ರೆ ಎಷ್ಟು ಸೇವಿಂಗ್ಸ್ ಮಾಡ್ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಮನೆ ಪರ್ಚೇಸ್ ಮಾಡ್ಬೇಕಾ, ಕಾರ್ ಪರ್ಚೇಸ್ ಮಾಡ್ಬೇಕಾ ಎಲ್ಲ ಬರ್ಕೊಳ್ಳಿ. ಸ್ಪಿರಿಚುವಲ್ ಇದ್ ಬಂದಾಗ ಯೋಗ ಇದ್ ಮಾಡ್ತೀರಾ ಇಲ್ಲ ಮೆಡಿಟೇಷನ್ ಇಲ್ಲ ಏನಾದ್ರು ಸ್ಪಿರಿಚುವಲ್ ಆಗಿ ಏನಾದ್ರು ಬುಕ್ಸ್ ಓದೋದು ಏನಾದ್ರು ಸ್ಟಾರ್ಟ್ ಮಾಡ್ತೀರಾ. ಇಟ್ ಕಮ್ಸ್ ಟು ಫಿಸಿಕಲ್, ನೀವು ಫಿಸಿಕಲಿ ಫಿಟ್ ಆಗಿಲ್ಲ ಅಂದ್ರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇಂದ ಡೀಲ್ ಮಾಡ್ತಾ ಇದ್ರೆ ಏನೇನ್ ಎಕ್ಸರ್ಸೈಸ್ ಮಾಡ್ಬೇಕು, ಇಲ್ಲ ಹೆಲ್ದಿ ಈಟಿಂಗ್, ಇಲ್ಲ ಏನೇನ್ ಹ್ಯಾಬಿಟ್ಸ್ ಇನ್ಕಲ್ಟ್ ಮಾಡ್ಬೇಕು ಅದನ್ನೆಲ್ಲ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಆಲ್ರೆಡಿ ನೀವು ಫಿಟ್ ಆಗಿದ್ದು ಬೇರೆ ಏನಾದ್ರು ನೀವು ಸ್ವಿಮ್ಮಿಂಗ್ ಸ್ಕಿಲ್ಸ್ ಇಲ್ಲ ಸ್ಪೋರ್ಟ್ಸ್ ಸೇರ್ಬೇಕು ಏನಾದ್ರು ಅನ್ಕೊಂಡಿದ್ರೆ ಅದನ್ನು ಲೈಕ್ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಈ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ತುಂಬಾನೇ ಇಂಪಾರ್ಟೆಂಟ್. ನಿಮ್ ಗೋಲ್ಸ್ ಏನು, ನಿಮ್ಗೆ ಏನ್ ಬೇಕು, ಏನ್ ಅಚೀವ್ ಮಾಡ್ಬೇಕು, ಯಾವ ಟೈಮ್ ಫ್ರೇಮ್ ಒಳಗೆ, ಲೈಕ್ 1 ಇಯರ್ ಗೋಲ್ ಇರ್ಬೋದು, ಇಲ್ಲ 5 ಇಯರ್ ಗೋಲ್ ಇರ್ಬೋದು, ಇಲ್ಲ 6 ಮಂತ್ಸ್ ಗೋಲ್ ಇರ್ಬೋದು. ವಿಷನ್ ಬೋರ್ಡ್ ನ ನೀವು ಯಾವ ತರ ಬೇಕಾದ್ರೂ ಇದ್ ಮಾಡ್ಕೋಬಹುದು. 1 ಇಯರ್ಗೆ ದೇರ್ ಇಸ್ ನೋ ಟೈಮ್ ಲಿಮಿಟ್. ಅದನ್ನ ನೀವು ಹೆಂಗೆ ಪೂರೈಸ್ತೀರಾ ಅನ್ನೋದು ನಿಮ್ ಕೈಯಲ್ಲಿದೆ. ಸೊ ನಿಮ್ದು
ಈ ಒಂದು ಟಾಪ್ 3 ಗೋಲ್ಸ್ ಏನು ಅದನ್ನ ಪ್ರಯೋರಿಟೈಸ್ ಮಾಡಿ. ಏನೇನ್ ಸ್ಕಿಲ್ಸ್ ಇಲ್ಲ ಹ್ಯಾಬಿಟ್ ನೀವು ಕಲಿಬೇಕು ಅದನ್ನು ಪ್ರಯೋರಿಟೈಸ್ ಮಾಡಿ. ಡೇನ ಯಾವ ತರ ಡಿಸೈನ್ ಮಾಡ್ಬೇಕು, ಇಲ್ಲ ನಿಮ್ಗೆ ಯಾರು ಇನ್ಸ್ಪೈರ್ ಮಾಡ್ತಾರೆ, ಅವ್ರು ಏನ್ ಫಾಲೋ ಮಾಡ್ತಾ ಇದಾರೆ, ಅದ್ರಿಂದ ನಾವ್ ಏನ್ ತಗೊಂಡು ಇದ್ ಮಾಡ್ಕೋಬಹುದು. ಮತ್ತೆ ಹೆಲ್ತ್ ವೆಲ್ನೆಸ್ ಗೋಲ್ಸ್ ಎಲ್ಲ ಪ್ರತಿಯೊಂದು ನೀವು ನೀಟ್ ಅಂಡ್ ಕ್ಲೀನ್ ಆಗಿ ಜಾಟ್ ಡೌನ್ ಮಾಡಿರ್ಬೇಕು. ಇವಾಗ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ. ಅಂಡ್ ಯಾವ್ದಾದ್ರು ಪ್ಲೇಸ್ ನೀವು ಟ್ರಾವೆಲ್ ಫ್ರೀಕ್ ಆಗಿದ್ರೆ ಯಾವ ಪ್ಲೇಸಸ್ಗೆ ನೀವು ಟ್ರಾವೆಲ್ಗೆ ಅಂತಾನೆ ಒಂದು ವಿಷನ್ ಬೋರ್ಡ್ ಮಾಡ್ಬೋದು. ಯಾವ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ಬೋದು, ಎಷ್ಟು ಬಜೆಟ್ ಆಗುತ್ತೆ, ಟೈಮು, ಈ ತರ ಎಲ್ಲ ನೀವು ಮಾಡಬಹುದು. ಮತ್ತೆ ಪಾಸಿಟಿವ್ ಅಫರ್ಮೇಶನ್ಸ್ ನಾನು ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನ ಮಾಡಬಹುದು, ಎಲ್ಲ ಪಾಸಿಟಿವ್ ಆಗಿರೋ, ಐ ಕ್ಯಾನ್ ಡೂ ದಿಸ್, ಐ ವಿಲ್ ಡೂ ದಿಸ್, ಇಲ್ಲ ಇಗ್ನೋರ್ ಜಂಕ್ ಫುಡ್, ಆ ತರ ವೆರೈಟೀಸ್ ಆಫ್ ಅಫರ್ಮೇಶನ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇಮೇಜ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ನಿಮ್ದು ಡ್ರೀಮ್ ವೆಕೇಶನ್, ಯಾವ ಪ್ಲೇಸಸ್ಗೆ ಏನಾದ್ರು ಹೋಗ್ಬೇಕು ಅನ್ಕೊಂಡಿರೋದು, ನಿಮ್ ಡ್ರೀಮ್ ಹೌಸ್, ಮತ್ತೆ ನೆಕ್ಸ್ಟ್ ಇಯರ್ ಇರೋ ಅಪ್ಕಮಿಂಗ್ ಗೋಲ್ಸ್, ಮತ್ತೆ ಏನಾದ್ರು ಮದ್ವೆ ಇದ್ರೆ ಫಿಕ್ಸ್ ಮಾಡಿದ್ರೆ ಅದಕ್ಕೆ ಇರೋದು ತಯಾರಿ ಹೆಂಗ್ ಮಾಡೋದು, ವೆಯ್ಟ್ ಲಾಸ್ ಅದೆಲ್ಲ ಮಾಡ್ಬೋದು. ಜಾಬ್ ರಿಲೇಟೆಡ್ ವಾರ್ಡ್ರೋಬ್ಸ್, ನಿಮ್ದು ಸ್ಟೈಲ್ ನ ನೀವು ಚೇಂಜ್ ಮಾಡ್ಕೊಳ್ಳೋದಾದ್ರೂ ಮಾಡಬಹುದು. ಈ ತರ ನೀವು ಹೆಲ್ತ್ ಫಿಟ್ನೆಸ್ ತುಂಬಾ ತರದ ಗೋಲ್ಸ್ ನ ನೀವು ಬರ್ಕೊಂಡು ಅದನ್ನ ರೆಡಿಯಾಗಿ ಇಟ್ಕೊಳ್ಳಿ. ಐ ಹೋಪ್ ಇವಾಗ ಇಷ್ಟೊತ್ತಿಗೆ ಎಲ್ಲ ನಿಮ್ದು ಗೋಲ್ಸ್ ಅಂಡ್ ಇದನ್ನ ಬರ್ದ್ ಇಟ್ಕೊಂಡಿದ್ದೀರಾ ಅಂತ. ಸೊ ನಾನು ಇವಾಗ ನಿಮ್ಗೆಲ್ಲರಿಗೂ ಈಸಿ ಆಗ್ಲಿ ಅಂತ ಒಂದ್ ಟಾಪಿಕ್ ತಗೊಂಡು ಹೇಗ್ ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಪರ್ಸನಲಿ ನನ್ನ ಇದ್ರಲ್ಲಿ. ಸೊ ಇವಾಗ ನನ್ಗೆ PCOD ಇರೋದ್ರಿಂದ ನಾನು ಸ್ವಲ್ಪ ತುಂಬಾನೇ ವೆಯ್ಟ್ ಗೇನ್ ಮಾಡಿದೀನಿ. ಸೊ ನಂದು ಮೋಟೋ ಬಂದ್ಬಿಟ್ಟು ವೆಯ್ಟ್ ಲಾಸ್ ಜರ್ನಿ ಮತ್ತೆ ಹೆಲ್ದಿ ಈಟಿಂಗ್ ಇಸ್ ಮೈ ಮೋಟೋ. ಮತ್ತೆ ಅದ್ರ ಜೊತೆ ಏನೇನ್ ಪಾಸಿಟಿವ್ ಆಗುತ್ತೆ ಅದನ್ನ ಇನ್ಕಲ್ಕಮ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಬನ್ನಿ ಇವಾಗ ನಾನು ಅದಕ್ಕೆ ಏನ್ ಪ್ರಿಪರೇಷನ್ ಮಾಡ್ತೀನಿ ಅಂತ ನೋಡೋಣ. ಇವಾಗ ನಿಮ್ದು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿರೋ ಇಮೇಜಸ್ ಕಲೆಕ್ಟ್ ಮಾಡ್ಬೇಕು. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಗೂಗಲ್ ಇಲ್ಲ ಪಿಂಟ್ರೆಸ್ಟ್ ಅಂತ ಒಂದು ಆ್ಯಪ್ ಇದೆ, ಪಿಂಟ್ರೆಸ್ಟ್ ಹೋಗ್ಬಿಟ್ಟು ಅದನ್ನ ಯಾವ್ಯಾವ ತರದ ಇಮೇಜಸ್ ಬೇಕು ಅಂತ ಟೈಪ್ ಮಾಡಿ, ಇಲ್ಲಾಂದ್ರೆ ನ್ಯೂಸ್ ಪೇಪರ್ ಮ್ಯಾಗಝಿನ್ ಎಲ್ಲಿಂದ ಬೇಕಾದ್ರೂ ಇಮೇಜಸ್ ನ ಕಲೆಕ್ಟ್ ಮಾಡ್ಕೋಬಹುದು. ಸೊ ಇವಾಗ ನಂದು ಒಂದಿದ್ ಬಂದ್ಬಿಟ್ಟು ನಾನು ಯೋಗ ಕಲಿಬೇಕು, ಮೆಡಿಟೇಷನ್ ಮಾಡ್ಬೇಕು, ಈ ತರ ಎಲ್ಲ ನಂದು ಗೋಲ್ಸ್ ಇದೆ. ನಾನು ಯೋಗ ಮತ್ತೆ ಮೆಡಿಟೇಷನ್ ರಿಲೇಟೆಡ್ ಇಮೇಜಸ್ ಕಲೆಕ್ಟ್ ಮಾಡ್ಕೊಳ್ತೀನಿ. ನಿಮ್ಗೆ ಏನಾದ್ರು ಕಲರ್ ತಿನ್ಬೇಕು, ಬ್ಲೂ ಕಲರ್ ಇಲ್ಲ ನಿಮ್ ಫೇವ್ರೆಟ್ ಕಲರ್ ಪರ್ಪಲ್ ಪಿಂಕಿಶ್ ಇದೆ, ಸೊ ನೀವು ಪಿಂಕಿಶ್ ಅಂತ ಹೊಡೆದ್ರೆ ಅದೇ ಥೀಮ್ ಅಲ್ಲಿ ಸಿಗುತ್ತೆ. ಸೊ ನಿಮ್ದು ಪಿಂಕ್ ಪರ್ಪಲ್ ಯಾವ ಕಲರ್ ಬೇಕು ವಿಷನ್ ಬೋರ್ಡ್ ರೆಡಿ ಆಗುತ್ತೆ. ನೆಕ್ಸ್ಟ್ ವಾಕಿಂಗ್ ಇಲ್ಲ ಜಾಗಿಂಗ್ ಇನ್ಕಲ್ಕೇಟ್ ಮಾಡ್ಕೋಬೇಕು ಅಂತ ಇದ್ರೆ ಸೊ ಜಾಗಿಂಗ್ ಇಲ್ಲ ವಾಕಿಂಗ್ ರಿಲೇಟೆಡ್ ಪಿಕ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯೋಗ ಮಾಡ್ತಾ ಇರೋದು, ಇಲ್ಲ ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರೋದು, ಆ ತರ ಪಿಕ್ಸ್ ನೆಲ್ಲ ನೀವು ನಿಮ್ಗೆ ಯಾವ ತರ ಬೇಕು. ಇವಾಗ ನಿಮ್ಗೆ ಯಾರು ಫ್ರೆಂಡ್ ಇದ್ರೆ ಕಂಪನಿ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗ್ತಾರೆ, ನೀವು ಇಬ್ರು ವಾಕಿಂಗ್ ಹೋಗ್ತಾ ಇರೋದು, ಆ ತರ ಫೋಟೋಸ್ ಎಲ್ಲ ನೀವು ರಿಯಲಿಸ್ಟಿಕ್ ಆಗಿ ಕಲೆಕ್ಟ್ ಮಾಡ್ಕೋಬಹುದು. ಇನ್ನೊಂದ್ ಬಂದ್ಬಿಟ್ಟು ಇವಾಗ ನೀವು ಸೆಟ್ ಮಾಡೋ ಗೋಲ್ ಎಲ್ಲ ರಿಯಲಿಸ್ಟಿಕ್ ಆಗಿರ್ಬೇಕು. ಯಾಕಂದ್ರೆ ಇವಾಗ ನೀವು ವೆಯ್ಟ್ ರೆಡ್ಯೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಇದನ್ನೆಲ್ಲ ನೀವು ಹಾಕಿರ್ತೀರಾ ವಿಷನ್ ಬೋರ್ಡ್ ಅಲ್ಲಿ, ಬಟ್ ಅದಕ್ಕೆ ನೀವು ವರ್ಕ್ ಮಾಡ್ಬೇಕು. ಅಂದ್ರೆ ಜಾಗಿಂಗ್ ಹೋಗ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಜಿಮ್ ಹಿಟ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಬರೀ ವಿಷನ್ ಬೋರ್ಡ್ ಅಲ್ಲಿ ಹಾಕ್ಬಿಟ್ಟು ಡೈಲಿ ನಾನು ನೋಡ್ತಾ ಇದ್ದೀನಪ್ಪ ನಾನು ಸಣ್ಣ ಆಗ್ಬಿಡ್ಬೇಕು, ವೆಯ್ಟ್ ಲಾಸ್ ಮಾಡ್ಬಿಡ್ತೀನಿ ಅಂದ್ರೆ ಹಾಗಲ್ಲ. ನೀವು ಅದನ್ನ ಏನ್ ನೀವು ಗೋಲ್ಸ್ ನ ಇದಾಕಿ ವಿಷನ್ ಬೋರ್ಡ್ ಅಲ್ಲಿ ಇದ್ ಮಾಡಿರ್ತೀರಾ ಅದ್ರ ಕಡೆಗೆ ನೀವು 100% ಎಫರ್ಟ್ ಕೊಟ್ಟು ವರ್ಕ್ ಮಾಡ್ಬೇಕು. ಓಕೆನಾ? ಸೊ ಅದೊಂದಾಯ್ತು. ಸೊ ಇದು ಹೆಲ್ತ್ ರಿಲೇಟೆಡ್ ಇದ್ರಲ್ಲಿ ನೀವು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬಹುದು. ಓಕೆನಾ? ಸೊ ಐ ಹೋಪ್ ನೀವು ಇಲ್ಲಿವರೆಗೂ ಕ್ಲಿಯರ್ ಆಗಿದ್ದೀರಾ ಅಂತ, ಅಂಡ್ ಇದಕ್ಕೆ ರಿಲೇಟೆಡ್ ಇಮೇಜಸ್ ನೀವು ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಕ್ಸರ್ಸೈಸ್ ಆದ್ಮೇಲೆ ನೆಕ್ಸ್ಟ್ ನಮ್ ತಲೆಗೆ ಬರೋದೇನೋ ಹೆಲ್ದಿ ಈಟಿಂಗ್. ಹೆಲ್ದಿ ಫುಡ್ ಈಟ್ ಮಾಡ್ಬೇಕು, ಜಂಕ್ ಫುಡ್ ತಿನ್ಬಾರ್ದು, ಆಚೆಗಡೆ ಫುಡ್ ಎಲ್ಲ ಅವಾಯ್ಡ್ ಮಾಡ್ಬೇಕು ಮತ್ತೆ ಮಂಚಿಂಗ್ ಎಲ್ಲ ಇದ್ ಮಾಡ್ಬೇಕು ಅಂತ. ಸೊ ನೀವು ಹೆಲ್ತಿ ಫುಡ್ ರಿಲೇಟೆಡ್ ಫೋಟೋಸ್ ಕಲೆಕ್ಟ್ ಮಾಡ್ಕೋಬಹುದು. ಜೊತೆಗೆ ನೀವು ವರ್ಡ್ಸ್ ಕಲೆಕ್ಟ್ ಮಾಡ್ಬೋದು, ಲೈಕ್ ಮೋಟಿವೇಶನಲ್, ಲೈಕ್ ಕೀಪ್ ಕಾಮ್, ಇಗ್ನೋರ್ ಜಂಕ್ ಫುಡ್, ನೋ ಜಂಕ್ ಫುಡ್, ಐ ನೀಡ್ ಪೀಸ್, ನೋ ಶುಗರ್ ಫಾರ್ ಅ ಮಂತ್, ನೋ ಆಯಿಲ್ ಫ್ರೈಡ್ ಫುಡ್ಸ್, ಆ ತರ ವೆರೈಟೀಸ್ ಆಫ್ ನಿಮ್ಗೆ ವರ್ಡ್ಸ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಮೋಟಿವೇಶನಲ್ ವರ್ಡ್ ಅಫರ್ಮೇಶನ್ ಎಲ್ಲ, ಯಾಕಂದ್ರೆ ಅದನ್ನ ನೋಡಿದ ತಕ್ಷಣ ಯು ಕ್ಯಾನ್ ಡೂ ಇಟ್, ಯು ವಿಲ್ ಡೂ ಇಟ್, ಯು ವಿಲ್ ಸಕ್ಸೀಡ್, ಈ ತರ ಎಲ್ಲ ನೋಡಿದಾಗ ನೀವು ಮೈಂಡ್ ಅಲ್ಲಿ ಅದನ್ನ ಓದ್ತಾ ಇದ್ದಾಗ ಮೈಂಡ್ಗೂ ಒಂದು ಪಾಸಿಟಿವ್ನೆಸ್ ಕೊಟ್ಟು ಸೊ ನಮಗ್ ನಾವೇ ಮೋಟಿವೇಶನ್ ತಗೋಬೇಕು. ಸೊ ಆಲ್ ದ ಪಾಸಿಟಿವ್ ವರ್ಡ್ಸ್. ಇವಾಗ ಒಂದ್ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ನನ್ ಕೈಲಿ ಮಾಡಕ್ ಆಗಲ್ಲಪ್ಪ ಅಂದ್ರೆ ನಿಜವಾಗ್ಲೂ ನಿಮ್ ಕೈಲಿ ಮಾಡಕ್ ಆಗಲ್ಲ. ಬೈ ಚಾನ್ಸ್ ಓಕೆ ಐ ಕ್ಯಾನ್ ಡೂ ಇಟ್, ನಾನ್ ಮಾಡ್ತೀನಿ ಅಂತ ನಿಮ್ ಮೈಂಡ್ ಅಲ್ಲಿ ಬಂದ ನೀವು ಹಂಡ್ರೆಡ್ಸ್ ಆಫ್ ವೇಸ್ ಹುಡುಕ್ತೀರಾ, ಅದನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಿ ಆ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡ್ತೀರಾ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇಮೇಜಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಅದ್ರ ರಿಲೇಟೆಡ್ ವರ್ಡ್ಸ್ ಅಫರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ
ಇಟ್ಕೊಳ್ಳಿ, ನಿಮ್ ಗ್ಯಾಲರಿಯಲ್ಲಿ ಇಟ್ಕೊಳ್ಳಿ, ಇಲ್ಲ ನೀವು ಇಂಟ್ರೆಸ್ಟ್ ಎಲ್ಲಾದ್ರೂ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ನೀವು ಏನಾದ್ರು ನ್ಯೂ ಸ್ಕಿಲ್ಸ್ ಕಲಿಬೇಕು ಅಂತ ಏನಾದ್ರು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೋಬಹುದು ವಿಷನ್ ಬೋರ್ಡ್ ಅಲ್ಲಿ. ಓಕೆ ಫೈನ್, BI ಕಲಿತೀನಿ, ಇಲ್ಲ ಎಕ್ಸೆಲ್ ಕಲಿತೀನಿ, ವಾಟ್ ಎವರ್ ಇಟ್ ಈಸ್, ಇದ್ ಮಾಡ್ಬೋದು. ಇಲ್ಲ ಹೊಸ ಲ್ಯಾಪ್ಟಾಪ್ ತಗೋಬೇಕು ಅಂತ ಇರ್ತೀರ, ಸೊ ಆ ಲ್ಯಾಪ್ಟಾಪ್ ನ ಇಮೇಜ್ ನಾನು ನೀವು ವಿಷನ್ ಬೋರ್ಡ್ ಅಲ್ಲಿ ಆಡ್ ಮಾಡಬಹುದು. ಸೊ ನೀವು ನೋಡ್ತಾ ಇದ್ದಂಗೆ ಓಕೆ ಯು ಫೀಲ್ ದಟ್ ಓಕೆ ಲ್ಯಾಪ್ಟಾಪ್ ತಗೋಬೇಕು ಅಂದ್ಬಿಟ್ಟು ಅದ್ರ ಕಡೆಗೆ ವರ್ಕ್ ಮಾಡ್ತೀರಾ. ನೆಕ್ಸ್ಟ್ ನೀವು ಸ್ಟೂಡೆಂಟ್ ಆಗಿದ್ರು ಸಹ ವಿಷನ್ ಬೋರ್ಡ್ ಮಾಡ್ಕೋಬಹುದು. ಲೈಕ್ ವಿಷನ್ ಬೋರ್ಡ್ ಅಲ್ಲಿ ನಿಮ್ಗೆ ಡ್ರೀಮ್ ಕಾಲೇಜ್ ಯಾವ್ದಾದ್ರು ಇದ್ರೆ, ಯಾವ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕು ಅಂತಿದ್ರೆ ಆ ಕಾಲೇಜ್ದು ಲೋಗೋನ, ನೇಮ್, ಇಲ್ಲ ಕಾಲೇಜ್ ಒಂದು ಫೋಟೋನೋ, ಇಲ್ಲ ನಿಮ್ಗೆ ಇಷ್ಟು ಸ್ಕೋರ್ ಬರಬೇಕು, 96 85 ಎಷ್ಟೆಲ್ಲ ಪರ್ಸೆಂಟೇಜ್ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಆ ಪರ್ಸೆಂಟೇಜ್ ಒಂದು ಫೋಟೋ, ಮತ್ತೆ ನೀವು ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಗೇಮ್ಸ್ ಅಲ್ಲಿ ಆಡ್ ಆನ್ ಮಾಡ್ಬೋದು. ಸೊ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ. ಎಷ್ಟು ಡೇಸ್ ಇದೆ ಅಂತ ಸಿಲೆಬಸ್ ಪ್ಲಾನ್ ಮಾಡ್ಕೋಬಹುದು. ಅಂಡ್ ಇಫ್ ಯು ಆರ್ ಸಮನ್ ಹೂ ರಿಯಲಿ ಲೈಕ್ಸ್ ಟು ರೀಡ್ ಬುಕ್ಸ್ ಅಂದ್ರೆ, ಸೊ ನೀವು ಯಾವ ಬುಕ್ಸ್ ಓದ್ಬೇಕು ಅನ್ಕೊಂಡಿದೀರಾ ಅದ್ರದ್ದು ಇಮೇಜಸ್, ಇಲ್ಲ ಲೈಕ್ ಪರ್ ಮಂತ್ ಗೋಲ್ಸ್ ಇಟ್ಕೊಂಡಿದ್ರೆ ಪರ್ ಮಂತ್ ಇಷ್ಟು ಬುಕ್ಸ್ ಓದ್ತೀನಿ, ಇಲ್ಲ ಪರ್ ಡೇ ಇಷ್ಟು ಪೇಜಸ್ ಓದ್ತೀನಿ, ಇಲ್ಲ ಯಾವ್ಯಾವ ಬುಕ್ಸ್ ಓದ್ಬೇಕು ಅದನ್ನೆಲ್ಲ ನೀವು ಇಮೇಜಸ್ ಕಲೆಕ್ಟ್ ಮಾಡಿ ಅದನ್ನ ನೀವು ಇಟ್ಕೋಬಹುದು. ಇಲ್ಲ ಏನಾದ್ರೂ ನಿಮ್ಗೆ ಲೈಕ್ ಸ್ಪಿರಿಚುವಲ್ ಬುಕ್ಸ್, ರಾಮಾಯಣ ಮಹಾಭಾರತ, ಇಲ್ಲ ಏನಾದ್ರು ಹೊಸದು ಓದಿ ತಿಳ್ಕೊಳ್ಳೋದೇನಾದ್ರು ಇಂಟ್ರೆಸ್ಟ್ ಇದೆ, ಪ್ರತಿಯೊಂದನ್ನು ನೀವು ಇಮೇಜ್ ಇದ್ದಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಲೈಕ್ ನೀವು ಬುಕ್ ಓದ್ತಾ ಇರಂಗೆ ಸೋ ಮೆನಿ ಬುಕ್ಸ್ ನಿಮ್ಮ ಹತ್ರ ಇದೆ, ಇಲ್ಲ ಆ ಪರ್ಟಿಕ್ಯುಲರ್ ಬುಕ್ಸ್ ಯಾವ್ದಾದ್ರು ನಿಮಗೆ ಬೇಕಾಗಿದ್ರೆ ಆ ಪರ್ಟಿಕ್ಯುಲರ್ ಬುಕ್ ಇದು ಫೋಟೋಸ್, ಇಲ್ಲ ನೀವು ಆರಾಮಾಗಿ ಚಿಲ್ಲಾಗಿ ಓದ್ತಾ ಇರೋ ತರ ಆ ತರ ಎಲ್ಲ ಡಿಫ್ರೆಂಟ್ ಇಮೇಜಸ್ ನೀವು ಕಲೆಕ್ಟ್ ಮಾಡ್ಕೋಬಹುದು. And you can include sports related images, like ನೀವು ಫುಟ್ಬಾಲ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್ ಆಡ್ತಾ ಇದ್ರೆ ಸೊ ಆ ಇಮೇಜಸ್ ನೀವು ಆಡ್ ಮಾಡ್ಕೋಬಹುದು. ಏನಾದ್ರು ಹೊಸ ಗೇಮ್ ಕಲಿಬೇಕು ಅಂತ ಅನ್ಕೊಂಡಿದ್ರು ಯು ಕ್ಯಾನ್ ಹ್ಯಾಡ್ ಆಲ್ ದೋಸ್ ಇಮೇಜಸ್. ಸೊ ಏನೇನು ನೀವು ಗೇಮ್ಸ್ ಕಲಿಬೇಕು ಅಂತಿದ್ರೆ ಚೆಸ್, ಕ್ಯಾರಮ್ ಏನಾದ್ರೂ ಆಗುತ್ತೆ, ಇಂಡೋರ್ ಗೇಮ್ ಆಗ್ಬೋದು, ಯು ಕ್ಯಾನ್ ಆಡ್ ಆನ್. ಮತ್ತೆ ಇವಾಗ ಮ್ಯೂಸಿಕ್ ಕಲಿಬೇಕು ಅಂತ ಇಷ್ಟ ಇದ್ದವರು ಅದ್ರದ್ದು ಇದಾಗ್ಬೋದು, ಲೈಕ್ ಕೀಬೋರ್ಡ್, ಗಿಟಾರ್ ಅಂಡ್ ಆಲ್. ಅಂಡ್ ಅದ್ ಬಿಟ್ಟು ನೀವು ಸ್ವಿಮ್ಮಿಂಗ್ ಏನಾದ್ರು ಕಲಿಬೇಕು ಅಂತ ಇದ್ರೆ ಯು ಕ್ಯಾನ್ ಹ್ಯಾಡ್ ದಟ್ ಆಲ್ಸೋ. ಸೊ ದಿಸ್ ಇಸ್ ಮೈ ಗೋಲ್ ಅಂತ. ಅಂಡ್ ನೀವು ತುಂಬಾ ಆರ್ಟಿಸ್ಟಿಕ್ ಪರ್ಸನ್ ಆಗಿದ್ರೆ, ನಿಮ್ಗೆ ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ಇಷ್ಟ ಆಗಿದ್ರೆ ಯು ಕ್ಯಾನ್ ಫಾಲೋ ಯುವರ್ ಪ್ಯಾಷನ್, ಯು ಕ್ಯಾನ್ ಹ್ಯಾಡ್ ದೋಸ್ ಫೋಟೋಸ್ ಆಸ್ ವೆಲ್. ಇವಾಗ ಏನಾದ್ರು ಆಯಿಲ್ ಪೇಂಟ್ ಕಲಿಬೇಕು, ವಾಟರ್ ಪೇಂಟ್ ಕಲಿಬೇಕು, ಗ್ಲಾಸ್ ಪೇಂಟ್ ಕಲಿಬೇಕು ಅಂತ ಗೋಲ್ ಇಟ್ಕೊಂಡಿದ್ರೆ ಯು ಕ್ಯಾನ್ ಹ್ಯಾಡ್ ದಿಸ್. ಅಂಡ್ ನೀವು ಯಾರಾದ್ರೂ ತುಂಬಾ ಶಾಪಿಂಗ್ ಫ್ರೀಕ್ ಆಗಿದ್ರೆ, ಸೊ ಫ್ಯೂ ಪೀಪಲ್ಸ್ಗೆ ಲೈಕ್ ವಾಚಸ್ ಕಲೆಕ್ಷನ್ ತುಂಬಾ ಇಷ್ಟ ಇರುತ್ತೆ, ಇಲ್ಲ ಪರ್ಸ್ ಕಲೆಕ್ಷನ್ ಲೈಕ್ ಫಾಸಿಲ್ ವಾಚಸ್, ರೋಲೆಕ್ಸ್, ಮೈಕಲ್ ಕಾರಸ್ ಆ ತರ ಎಲ್ಲ. ಸೊ ಯು ಕ್ಯಾನ್ ಹ್ಯಾಡ್ ದೋಸ್ ಇಮೇಜಸ್. ಸೊ ಫಾಸಿಲ್ ವಾಚ್, ಮೈಕಲ್ ಕಾರಸ್, ಐಫೋನ್ಸ್ ಆ ತರ ಇಮೇಜಸ್ ಎಲ್ಲ ಏನೇ ನೀವು ತಗೋಬೇಕು ಅಂತ ಇರ್ತೀರಾ ಇವನ್ ಯು ಕ್ಯಾನ್ ಆಡ್ ದೋಸ್ ಇಮೇಜಸ್. ಆಮೇಲೆ ಶಾಪಿಂಗ್ ಅಂದಿದ್ರೆ ಗುಚ್ಚಿ ಬ್ಯಾಗ್, ಇಲ್ಲ ಇದು ಏನ್ ನೀವು ತಗೋಬೇಕು ಅಂದಿರ್ತೀರಾ ಆರಾಮಾಗಿ ನೀವು ಅದನ್ನೆಲ್ಲ ಇಮೇಜಸ್ ಕಲೆಕ್ಟ್ ಮಾಡ್ಕೋಬಹುದು. ಅಂಡ್ ಇಫ್ ಯು ಆರ್ ಸಮ್ ಒನ್ ನಿಮ್ಗೆ ಕುಕಿಂಗ್ ಇಷ್ಟ ಇದ್ರೆ ಸೊ ಅದ್ರ ರಿಲೇಟೆಡ್ ವಿಡಿಯೋ ಇಮೇಜಸ್ ನೀವು ಇದು ಮಾಡ್ಕೋಬಹುದು. ಸೊ ಓವರ್ ಆಲ್ ಬಂದ್ಬಿಟ್ಟು ನಿಮ್ಗೆ ಏನ್ ಮಾಡ್ಬೇಕು ಲೈಫ್ ಅಲ್ಲಿ, ಏನ್ ಅಚೀವ್ ಮಾಡ್ಬೇಕು, ಏನ್ ಕಲಿಬೇಕು, ಆ ತರದ ಪ್ರತಿ ಒಂದು ವಿತೌಟ್ ಲಿಮಿಟೇಷನ್ ನೀವು ಎಲ್ಲಾ ಹ್ಯಾಂಗಲ್ ಅಲ್ಲಿ ಎಲ್ಲಾ ತರದ ಇದ್ರಲ್ಲಿ ಕ್ಯಾನ್ ಹ್ಯಾಡ್ ಎನಿ ಇಮೇಜಸ್. ಬೌಂಡ್ರಿ ಇಲ್ಲ, ಲಿಮಿಟ್ ಇಲ್ಲ, ಓಕೆ ಇದೇ ಇರ್ಬೇಕು, ನಥಿಂಗ್. ಸೊ ಯು ಕ್ಯಾನ್ ಡೂ ದಟ್. ಎಲ್ಲದಕ್ಕೂ ಪ್ಲಾನ್ ಮಾಡ್ಬೇಕು, ಪ್ಲಾನ್ ಮಾಡಿ ಓಕೆ ದಿಸ್ ಅಂದ್ಬಿಟ್ಟು ರಿಲೇಟೆಡ್ ಇಮೇಜಸ್ ಫಟ ಅಂತ ಕಲೆಕ್ಟ್ ಮಾಡ್ಕೊಳ್ಳಿ. ವರ್ಡ್ಸ್ ಆಗಿರ್ಬೋದು, ಅಫರ್ಮೇಶನ್ ಆಗಿರಬಹುದು, ಯಾ ಎಲ್ಲಾನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಐ ಹೋಪ್ ಇಲ್ಲಿ ಗಂಟ ನೀವು ಎಲ್ಲಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೀರಾ ಅಂತ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೆಪ್. ಇವಾಗ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಬೇಕು ಅಂದ್ರೆ ಯು ಕ್ಯಾನ್ ಡೂ ಡಿಜಿಟಲ್ ವಿಷನ್ ಬೋರ್ಡ್. ಫಸ್ಟ್ ನೀವು ಪಿಂಟ್ರೆಸ್ಟ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಅದನ್ನ ಕ್ಯಾನ್ವಾ ಅಂತ ಒಂದು ಆ್ಯಪ್ ಇದೆ ಅಲ್ಲಿ ಹಾಕಿ ಆ ವಿಷನ್ ಬೋರ್ಡ್ ಒಂದು ಕೊಲಾಜ್ ರೆಡಿ ಮಾಡ್ಕೊಳ್ಳಿ. ಕೊಲಾಜ್ ರೆಡಿ ಮಾಡ್ಕೊಂಡು ಅದನ್ನ ನಿಮ್ದು ಫೋನ್ದು ವಾಲ್ ಪೇಪರ್, ಇಲ್ಲ ಲ್ಯಾಪ್ಟಾಪ್ ವಾಲ್ ಪೇಪರ್, ಇಲ್ಲ ಡೆಸ್ಕ್ಟಾಪ್ ವಾಲ್ ಪೇಪರ್ ಆಗಿ ಸೆಟ್ ಮಾಡ್ಕೊಳ್ಳಿ. ಡೈಲಿ ಯಾವ್ದನ್ನ ನೀವು ನೋಡ್ತೀರಾ, ಫೋನ್ ನ ನೋಡ್ತೀರಾ, ಅವಾಗ ನಿಮ್ಗೆ ಅದೊಂದು ಟ್ರಿಗರ್ ಪಾಯಿಂಟ್, ಓಕೆ ದೀಸ್ ಆರ್ ಮೈ ವಿಷನ್ಸ್, ಇದ್ರ ಗೋಲ್ ಕಡೆ ನಾನು ಅಚೀವ್ ಮಾಡ್ಬೇಕು ಅನ್ನೋದು ನಿಮ್ಗೊಂದು ಇದು ಬರುತ್ತೆ, ಮೋಟಿವೇಶನ್ ಅಂಡ್ ಸ್ಟಫ್ಸ್. ಇವಾಗ ನೀವು ನೋಡ್ತಾ ಇರ್ಬೋದು, ಕ್ಯಾನ್ ಸಿ ದ ಗ್ಲೋಬ್ ಇಯರ್, ಅಲ್ಲಿ ಏರೋಪ್ಲೇನ್ ನೋಡಿದ್ರಿ ಇವಾಗ ಗ್ಲೋಬ್. ಸೊ ನಿಮ್ಗೆ ಟ್ರಾವೆಲ್ ಮಾಡ್ಬೇಕು ಅಂತ ಇದ್ರೆ ಯು ಕ್ಯಾನ್ ಹ್ಯಾಡ್ ದಿಸ್ ಫೋಟೋ. ಗ್ಲೋಬ್ ಇರ್ಬೋದು, ಬೀಚಸ್, ಇಲ್ಲ ಯಾವ ಪ್ಲೇಸ್ ನೀವು ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದೀರಾ
passport photos, aeroplane, everything you can add. And ಒಂದ್ ಸೆಕೆಂಡ್ ಬಂದ್ಬಿಟ್ಟು ಫಿಸಿಕಲ್ ವಿಷನ್ ಬೋರ್ಡ್. ಇವಾಗ ಫಿಸಿಕಲ್ ವಿಷನ್ ಬೋರ್ಡ್ಗೆ ಇವಾಗ ನೀವು ಕಲೆಕ್ಟ್ ಮಾಡಿರ್ತೀರಲ್ಲ ಪಿಂಟ್ರೆಸ್ಟ್ ಅಲ್ಲಿ ಇಮೇಜಸ್, ಸೊ ಅದನ್ನ ನೀವು ಒಂದು ಫೋಟೋಶಾಪ್ ಇಲ್ಲ ಜೆರಾಕ್ಸ್ ಶಾಪ್ ಹೋಗ್ಬಿಟ್ಟು ಪ್ರಿಂಟ್ ಔಟ್ ತಗೊಳ್ಳಿ. ತುಂಬಾ ಜಾಸ್ತಿ ಎಕ್ಸ್ಪೆನ್ಸ್ ಬೇಡ ಅಂದ್ರೆ ಜಸ್ಟ್ ಪ್ರಿಂಟ್ ಔಟ್ ತಗೊಳ್ಳಿ, ಕಲರ್ ಪ್ರಿಂಟ್ ಔಟ್. ಇಲ್ಲ ಓಕೆ ಫೈನ್ ಸ್ವಲ್ಪ ಎಕ್ಸ್ಪೆನ್ಸ್ ಆಗೋ ಪರವಾಗಿಲ್ಲ ಅಂತ ಹೇಳಿದ್ರೆ ಆ ಫೋಟೋ ಶೀಟ್ ಅಲ್ಲಿ ಒಂದು ಪ್ರಿಂಟ್ ಔಟ್ ಕೊಡ್ತಾರೆ, ಗೋ ಅಂಡ್ ಗೆಟ್ ದಟ್. ಅದಾದ್ಮೇಲಿಂದ ಒಂದ್ ಬೋರ್ಡ್ ತಗೊಳ್ಳಿ, ವೈಟ್ ಬೋರ್ಡ್ ಆಗಿರ್ಬೋದು, ಕಾರ್ಡ್ಬೋರ್ಡ್ ಬೋರ್ಡ್ ಆಗಿರ್ಬೋದು, ಇಲ್ಲ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಆ ಬೋರ್ಡ್ ನ ತಗೊಂಡು ಈ ಇಮೇಜಸ್ ನೆಲ್ಲ ನೀಟಾಗಿ ಕಟ್ ಮಾಡಿ ಎಲ್ಲ ನೀವು ಪೇಸ್ಟ್ ಮಾಡ್ಬೇಕು. ಯಾವ ತರ ಬೇಕಾದ್ರೆ ಪೇಸ್ಟ್ ಮಾಡಬಹುದು, ಎಲ್ಲಂದ್ರೂ ಅಲ್ಲಿ ಬೇಕಾದ್ರೆ ಪೇಸ್ಟ್ ಮಾಡಬಹುದು. ಇದೇ ತರ ಮಾಡ್ಬೇಕು ಅದು ಇದು ಅಂತ ಏನು ರೂಲ್ಸ್ ಇಲ್ಲ. ಆಮೇಲೆ ಒನ್ಸ್ ನೀವು ಅದನ್ನ ಪೇಸ್ಟ್ ಮಾಡಾದ್ಮೇಲೆ ನಿಮ್ ಬೆಡ್ರೂಮು, ನಿಮ್ ಆಫೀಸು, ಎಲ್ಲಿ ನೀವು ಡೈಲಿ ಅದನ್ನ ನೋಡ್ತೀರ ನಿಮ್ ಕಣ್ಣ ಎದುರುಗಡೆ ಇರ್ಬೇಕು, ಅಲ್ಲಿ ಅದನ್ನ ಪ್ಲೇಸ್ ಮಾಡಿ ನೆಕ್ಸ್ಟ್ ನಿಮ್ದು ಇದೇನಂದ್ರೆ ಆಸ್ ಸೂನ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ನೋಡಿ ವಿಜುವಲ್ ಮಾಡ್ಕೊಳ್ಳಿ. ಇವಾಗ ಒಳ್ಳೆ ಪ್ರಮೋಷನ್ ಬೇಕಾ, ಪ್ರಮೋಷನ್ ಸಿಕ್ಕಿದೆ, ನೀವು ಮ್ಯಾನೇಜರ್ ಆಗಿ ಇದ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಸಿಕ್ಕದ, ಓಕೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಓಕೆ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದ್ದೀನಿ, ಲಂಡನ್ ಅಲ್ಲಿ ಇದ್ದೀನಿ, ಪ್ಯಾರಿಸ್ ಅಲ್ಲಿ ಇದ್ದೀನಿ, ಆತರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದ್ರೆ ಅದು ಆಲ್ರೆಡಿ ನಿಮಗ್ ಸಿಕ್ಕಿದೆ, ನೀವು ಅಚೀವ್ ಮಾಡಿದೀರ. ಆಮೇಲೆ ಸ್ವಲ್ಪ ಮೋಟಿವೇಶನ್ ತಗೊಳಕ್ಕೆ ನಾನ್ ಮಾಡಬಹುದು ಅಂತ. ಟ್ರಾವೆಲ್ ಮಾಡ್ಬೇಕು, ಸೊ ಅದನ್ನ ನಿಮ್ ಇಮೇಜಸ್ ಎಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಫಸ್ಟ್ ಏನು ಸೇವಿಂಗ್ ಮಾಡ್ಬೇಕು, ಬಜೆಟ್ ಪ್ರಾಪರ್ ಪ್ಲಾನಿಂಗ್ ಮಾಡ್ಬೇಕು, ಆಮೇಲೆ ಟ್ರಿಪ್. ಸೊ ಅದಕ್ಕೆ ಏನೇನ್ ಬೇಕು ಪ್ರತಿ ಒಂದು ನೀವು ವರ್ಕ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಫಿಟ್ನೆಸ್, ಸಣ್ಣ ಆಗ್ಬೇಕು, ವೇಟ್ ಲಾಸ್ ನೋಡ್ತೀರಾ, ಓಕೆ ಜಿಮ್, ಡೈಲಿ ಜಿಮ್ ಯೋಗ ಇದು ನೋಡ್ತಾ ಇಲ್ಲ, ಒಂದು ಮೋಟಿವೇಶನ್, ಜಿಮ್ ಹೋಗ್ತೀರಾ, ವರ್ಕೌಟ್ ಮಾಡ್ತೀರಾ, ಬರ್ತೀರಾ, ಹೆಲ್ದಿ ಫುಡ್ ತಿಂತೀರಾ, ಅದ್ ನಿಮ್ಗೆ ಮೋಟಿವೇಟ್ ಮಾಡಿ ಅದ್ರಲ್ಲಿ ಇರೋದೆಲ್ಲ ನೀವು ಫಾಲೋ ಮಾಡ್ತೀರಾ. ಅದೇನಾಗುತ್ತೆ, ಒಂದ್ 3 months 6 months ಅಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ಯು ವಿಲ್ ಫೀಲ್ ಹ್ಯಾಪಿ. ಇದು ಬಂದ್ಬಿಟ್ಟು ನಿಮ್ಗೊಂದು ಟ್ರಿಗರ್ ಪಾಯಿಂಟ್ ತರ, ಇದೊಂದು ಟೆಕ್ನಿಕ್ ವಿಚ್ ವಿಲ್ ರಿಯಲಿ ವರ್ಕ್. ಸೊ ಇದನ್ನ ನೀವು ಟ್ರೈ ಮಾಡಿ ಎಲ್ಲಾರುನು. ಸೊ ನೀವು ಇವಾಗ ಫೋನ್ ಅಲ್ಲಿ ಇಲ್ಲ ನೋಡಿ ವಿಷನ್ ಬೋರ್ಡ್ ನೋಡ, ಓಕೆ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದೀವಿ, ಅಯ್ಯೋ ನಾನು ಇದ್ ಮಾಡಿಲ್ಲಪ್ಪ, ಅದ್ ಮಾಡಿಲ್ಲಪ್ಪ, ಇದ್ ಮಾಡ್ಬೇಕು ಅಂತ ನೀವು ಮಾಡ್ತೀರಾ. ಸೊ ಅದಾದ್ಮೇಲೆ ಏನೇನ್ ಅಚೀವ್ ಮಾಡಿದೀರಾ ಇದೆಲ್ಲ ನೀವು ಟ್ರೈ ಮಾಡಿ, ಏನೇನ್ ಅಚೀವ್ ಮಾಡಿದೀರಾ ಅಂತ ನನ್ಗೆ 6 months 1 year ಇಲ್ಲ ಇದ್ ಮಾಡಿ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಾನ್ ಮಾಡಿರೋ ವಿಷನ್ ಬೋರ್ಡ್ ಒಂದು ವಿಡಿಯೋ ಮಾಡಿದೀನಿ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರುತ್ತೆ. ಸೊ ಪ್ಲೀಸ್ ವಾಚ್, ನಾನು ಯಾವ ತರ ಮಾಡಿದೀನಿ, ಏನೇನ್ ಯೂಸ್ ಮಾಡಿದೀನಿ, ಯಾವ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀನಿ ಅಂತ ಡಿಟೇಲ್ ಆಗಿ ಐಡಿಯಾ ಸಿಗುತ್ತೆ. ಅದನ್ನ ನೋಡಿ ನೀವು ಕೂಡ ಟ್ರೈ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ. ಆಮೇಲೆ ವಿಷನ್ ಬೋರ್ಡ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು, ನೀವು ಅನ್ಕೊಂಡಿರೋದು ಆಗೋ ತರ ಹೇಗ್ ಮಾಡೋದು ಅಂತಲ್ಲ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸಿಂಪಲ್ ಆಗಿ ಈ ತರ ನೀವು ವಿಷನ್ ಬೋರ್ಡ್ ಮಾಡ್ಬೋದು. ಇದ್ರ ವಿಡಿಯೋದಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ವಿಷನ್ ಬೋರ್ಡ್ ಹೇಗೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇದನ್ನ ಯಾರ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ಅವ್ರೇ ಮಾಡ್ಬೇಕು ಇವ್ರೇ ಮಾಡ್ಬೇಕು, ನೋ. ಅಂಡ್ ನೋಡ್ಕೊಳ್ಳಿ, ಬಜೆಟ್ ಫ್ರೆಂಡ್ಲಿ ವಿಷನ್ ಬೋರ್ಡ್ ಆದ್ರೆ ಕ್ಯಾನ್ ಗೋ ಫಾರ್ ದಿಸ್ ಡಿಜಿಟಲ್ ಫಿಗರ್. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ನಾನು ಡಿಫ್ರೆಂಟ್ ಆಗಿ ವಿಜುವಲ್ಸ್ ಹಾಕಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ, ಮತ್ತೆ ಈ ವಿಡಿಯೋ ಅಷ್ಟೇ ಇನ್ಫಾರ್ಮೇಟಿವ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಪಾರ್ಟ್ 2 ಅಲ್ಲಿ ನಿಮ್ಗೆ ಡೀಟೇಲ್ಡ್ ಪ್ರಿಪೇರ್ ಹೆಂಗ್ ಮಾಡಿದೀನಿ ಅನ್ನೋ ಇದು ನಿಮ್ಗೆ ಸಿಗುತ್ತೆ. ಆಕ್ಚುಲಿ ಇದನ್ನ ನಾನು ಜಾನ್ವರಿ ಮಂತ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ ನಂಗೆ ಮಾಡಕ್ಕಾಗಿಲ್ಲ. ಸೊ ನಾನು ಇವಾಗ ಮಾಡ್ತಾ ಇದ್ದೀನಿ. ಸೊ ನೀವು ವಿಷನ್ ಬೋರ್ಡ್ ಯಾವಾಗ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ನಾಟ್ ಲೈಕ್ ಜಾನ್ವರಿಲೇ ಮಾಡ್ಬೇಕು, ಜಾನ್ 1st, ನೋ. ಮಾರ್ಚ್ ಏಪ್ರಿಲ್ ನವೆಂಬರ್ ಡಿಸೆಂಬರ್ ಯಾವಾಗಾದ್ರೂ ಕ್ರಿಯೇಟ್ ಮಾಡಿ. ಲೈಕ್ 1 month ಗೋಲ್ ಇಟ್ಕೊಂಡು 6 months 5 years 1 year ಯಾವಾಗ ಬೇಕಾದ್ರೂ ಇವಾಗ್ಲೂ ನೀವು ಕ್ರಿಯೇಟ್ ಮಾಡಬಹುದು. ಆರಾಮಾಗಿ ಹೋಗಿ ನಿಮ್ದೇನೇನ್ ಗೋಲ್ಸ್ ಡ್ರೀಮ್ಸ್ ಏನಾದ್ರು ಅಚೀವ್ ಮಾಡ್ಬೇಕು ಅಂತ ಇದೀರಾ ಕ್ರಿಯೇಟ್ ಮಾಡಿ, ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಆಮೇಲೆ ಆ ರಿಸಲ್ಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಆ ರಿಸಲ್ಟ್ ಸಿಕ್ಕಿದ್ಮೇಲೆ ದಯವಿಟ್ಟು ಬಂದು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿ ನನ್ಗೆ ಫೀಡ್ಬ್ಯಾಕ್ ಕೊಟ್ರೆ ನಾನು ಕರೆಕ್ಟ್ ಮಾಡ್ಕೋಬಹುದು, ಇಲ್ಲ ಇನ್ನಷ್ಟು ಮೋಟಿವೇಟ್ ಆಗ್ಬಿಟ್ಟು ಐ ಕ್ಯಾನ್ ಡೂ ಮೆನಿ ವಿಡಿಯೋಸ್. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.